ಹಾಯ್ ಕನ್ನಡ ಬೆದ ಯೂಟ್ಯೂಬ್ ಚಾನಲ್‌ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ 1, 2, 3ಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ಆ ಒಂದು ಸೌಲಭ್ಯವನ್ನ ಇದೀಗ ಶಿಕ್ಷಣ ಇಲಾಖೆ ಕಡೆಯಿಂದ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುವಂತದ್ದು. ಏನು ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ, ಅಭ್ಯರ್ಥಿಗಳಿಗೆ ಫೇಲ್ ಆದ್ರೂ ಕೂಡ ಇದನ್ನ ಉಪಯೋಗ ಪಡಿಸ್ಕೋಬಹುದಾಗಿರುತ್ತೆ. ಯಾವೆಲ್ಲ ಅಭ್ಯರ್ಥಿಗಳಿಗೆ ಇದು ಸಹಾಯ ಆಗಬಹುದಾಗಿರುತ್ತೆ, ಕಂಪ್ಲೀಟ್ ಮಾಹಿತಿ ವಿವರದಲ್ಲಿ ತಿಳ್ಕೊಂತಾರೆ. ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ ಎಕ್ಸಾಮ್‌ಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಇತರ ಒಂದು ಎಕ್ಸಾಮ್‌ಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಪಡ್ಕೊಳ್ಳೋದಕ್ಕೆ ಎಸ್ಎಸ್ಎಲ್ಸಿ ಒಂದು ವಾರ್ಷಿಕ ಪರೀಕ್ಷೆ ಆಗಿರ್ಬೋದು, ರಿಸಲ್ಟ್ ಆಗಿರ್ಬೋದು, ನಂತರದ ಒಂದು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋ ನೋಡ್ತಿರ್ತಕ್ಕಂಥ ಒಂದು ಮಕ್ಕಳು, ವಿದ್ಯಾರ್ಥಿಗಳು, ಪೋಷಕರು ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೆಚ್ಚುವರಿ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮಗೆ ನೆರವಾಗುತ್ತೆ ಅಂತ ಕೂಡ ತಿಳಿಸ್ತಾ ಇದೀಗ ಒಂದೊಂದಾಗಿ ಮಾಹಿತಿಗಳನ್ನ ತಿಳ್ಕೊಂಡು ಬರೋಣ ಅಭ್ಯರ್ಥಿಗಳೇ. ಒಂದು ಮಕ್ಕಳೇ, ಸೊ ಇವಾಗ ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ 2025ರ ವಾರ್ಷಿಕ ಪರೀಕ್ಷೆ ಒಂದೇನಿದೆಯಲ್ಲ, ಮಾರ್ಚ್ 18ನೇ ತಾರೀಕಿನಿಂದ ಏಪ್ರಿಲ್ ತಿಂಗಳ 2ನೇ ತಾರೀಕು 2026 ತನಕ ಅಭ್ಯರ್ಥಿಗಳಿಗೆ ಈ ಒಂದು 2026ರಿಂದನೇ ಮಾರ್ಚ್ 18ರಿಂದ ಏಪ್ರಿಲ್ 2 ತನಕ ಈ ಒಂದು ವಾರ್ಷಿಕ ಪರೀಕ್ಷೆ ನಡೆಯುತ್ತೆ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದಾರೆ. ಸೊ ವಾರ್ಷಿಕ ಪರೀಕ್ಷೆ ಒಂದಾಯ್ತು ಅನ್ಕೊಳ್ಳಿ ಅಭ್ಯರ್ಥಿಗಳಿಗೆ, ಈ ಬಾರಿ ಹಾಗಾದ್ರೆ ಏನ್ ಮಾಹಿತಿ ಕೊಟ್ಟಿದ್ದಾರೆ, ಏನ್ ಸೌಲಭ್ಯ ಇರುತ್ತೆ ಯಾರಿಗೆ ಅಂತಕ್ಕಂಥ ಸುದ್ದಿನ ತಿಳಿಸುವಂತಿದ್ದಾರೆ. ಅಭ್ಯರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ಅಂತಕ್ಕಂತ ಇರುತ್ತಲ್ಲ, ಅಭ್ಯರ್ಥಿಗಳು ಪರೀಕ್ಷೆನ ಬರೀತಿದ್ರು. ಪರೀಕ್ಷೆನ ಬರೆದಂತ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ಕಳೆದ ವರ್ಷಗಳಲ್ಲಿ ಯಾವ ತರ ಇತ್ತು ಅಂದ್ರೆ, ಅಭ್ಯರ್ಥಿ ಏನಾದ್ರೆ ಎಕ್ಸಾಮ್ ನಲ್ಲಿ ಫೇಲ್ ಆಗ್ತಿದ್ದಾರೆ ಅನ್ಕೊಳ್ಳಿ, ಫೇಲ್ ಆದಂತ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಸಬ್ಜೆಕ್ಟ್, 2 ಸಬ್ಜೆಕ್ಟ್, 6 ಸಬ್ಜೆಕ್ಟ್ ಫೇಲ್ ಆಗಿದ್ದಾರೆ ಅಭ್ಯರ್ಥಿಗಳು ಅಂತಕ್ಕಂಥ ಸಂದರ್ಭದಲ್ಲಿ ಅವರು ಪುನರಾವರ್ತಿತರಾಗಿ ಅಥವಾ ರಿಪೀಟರ್ ಆಗಿಬಿಟ್ಟು ನೆಕ್ಸ್ಟ್ ಎಕ್ಸಾಮ್ ನ ತಗೋಬೇಕಾಗಿತ್ತು. ಈ ಬಾರಿ ಅಂತಕ್ಕಂಥದ್ರ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ 3 ಬಾರಿ ವಾರ್ಷಿಕ ಪರೀಕ್ಷೆಗೂ ಕೂಡ ಅಭ್ಯರ್ಥಿಗಳಿಗೆ ಫ್ರೆಶರ್ ಕ್ಯಾಂಡಿಡೇಟ್ ರೀತಿಯಲ್ಲಿ ಅವರಿಗೆ ಯಾವುದೇ ರೀತಿ ಸರ್ಟಿಫಿಕೇಟ್ ಅಲ್ಲೂ ಕೂಡ ಮೆನ್ಷನ್ ಆಗುವುದಿಲ್ಲ. ಅವರು ಪುನರಾವರ್ತಿತರು ಅಂತ ಮಾಹಿತಿನ ಕೊಟ್ಟಿದ್ದಾರೆ. 3 ಬಾರಿ ಪರೀಕ್ಷೆಯನ್ನು ಕೂಡ ಬರೀಬಹುದು. ಯಾವುದೇ ಪರೀಕ್ಷೆಯಲ್ಲಾದ್ರೂ ಕೂಡ ಅವರ ಒಂದು ಫಲಿತಾಂಶವನ್ನ ಅವರು ತಗೋಬಹುದಾಗಿರುತ್ತೆ. ಯಾವುದ್ರಲ್ಲಿ ಅತಿ ಹೆಚ್ಚು ಅಂಕ ಬಂದಿರುತ್ತಲ್ಲ, 3 ಎಕ್ಸಾಮ್ ಕೂಡ ಅಟೆಂಡ್ ಮಾಡ್ಲಿಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಆದ್ರೆ ಅಭ್ಯರ್ಥಿಗಳಿಗೆ ಇಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಏನಿದೆ ಅಭ್ಯರ್ಥಿಗಳಿಗೆ ಅಂತ ಹೇಳಿದ್ರೆ, ಯಾವ್ದಾರ ಅಭ್ಯರ್ಥಿಗಳು ಫಲಿತಾಂಶದಲ್ಲಿ ಅಂದ್ರೆ ಇವಾಗ ಫೇಲ್ ಆಗ್ತಾರೆ ಅನ್ಕೊಳ್ಳಿ ಅಭ್ಯರ್ಥಿಗಳಿಗೆ, ಫೇಲ್ ಆದಂತ ಅಭ್ಯರ್ಥಿಗೆ ಅವನು ನೆಕ್ಸ್ಟ್ ಎಕ್ಸಾಮ್ ನ ತಗೋಬೇಕಿದ್ರೆ, ಮೊದಲೆಲ್ಲ ಈ ತರ ಸೌಲಭ್ಯ ಇರಲಿಲ್ಲ. ಇವಾಗ ಶಿಕ್ಷಣ ಇಲಾಖೆ ಶಿಕ್ಷಣ ಸಚಿವರು ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಮಧು ಬಂಗಾರಪ್ಪನವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಅಫಿಷಿಯಲ್ ಆಗಿ ಕೂಡ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಅಂದ್ರೆ ಒಂದು ವಿಧಾನಸಭಾ ಸಭೆಯಲ್ಲೂ ಕೂಡ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಸೊ ಇದರಿಂದ ಸಾಕಷ್ಟು ಮಕ್ಕಳಿಗೆ ಸಹಾಯ ಕೂಡ ಆಗುತ್ತೆ ಅಂತ ಏನ್ ಹೇಳಿದ್ದಾರೆ ಅಂತಂದ್ರೆ, ಅಭ್ಯರ್ಥಿಗಳಿಗೆ ಈ ಬಾರಿ ಇರ್ತಕ್ಕಂಥದ್ದಲ್ಲಿ ಕಳೆದ ವರ್ಷದಲ್ಲೂ ಕೂಡ ಇದು ಇತ್ತು ಅಂತ ಹೇಳ್ಬೋದಾಗಿರುತ್ತೆ, ಈ ಬಾರಿನೂ ಕೂಡ ಇದು ಜಾರಿಯಲ್ಲಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಏನಂದ್ರೆ ಅಭ್ಯರ್ಥಿಗಳಿಗೆ ಅಂದ್ರೆ ಮಕ್ಕಳುಗಳಿಗೆ ಎಕ್ಸಾಮ್ ಅನ್ನ ಬರೆದು ಅದರಲ್ಲಿ ಅನುತ್ತೀರ್ಣ ಫೇಲ್ ಆದಂತ ಅಭ್ಯರ್ಥಿಗಳು ಇರುತ್ತಲ್ಲ, ಅಂದ್ರೆ 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ನೋಂದಣಿ ಮಾಡಿಕೊಂಡು ಈ ಬಾರಿನೇ ಪರೀಕ್ಷೆನ ಬರೆದು ಒಂದು ಎಕ್ಸಾಮ್‌ನಲ್ಲಿ ಪರೀಕ್ಷೆ ಒಂದನ್ನು ಬರೀತಾರಲ್ಲ ಅಭ್ಯರ್ಥಿಗಳು, ಅಥವಾ ಒಂದು ಪರೀಕ್ಷೆಯಲ್ಲಿ ಬರೆದು ಫೇಲ್ ಆದಂತ ಅಭ್ಯರ್ಥಿಗಳಿಗೆ ಅವರು ಮುಂದಿನ ಒಂದು ಪರೀಕ್ಷೆ 2ಕ್ಕೆ ನೋಂದಣಿ ಮಾಡ್ಕೋಬೇಕಾದ್ರೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ. ಫ್ರೀಯಾಗಿ ಅಭ್ಯರ್ಥಿಗಳಿಗೆ ನೋಂದಣಿಯನ್ನು ಮಾಡ್ಕೋಬಹುದಾಗಿರುತ್ತೆ. ಆ ಅಭ್ಯರ್ಥಿಗಳು ಅವರು ಫೇಲ್ ಆದಂತ ಒಂದು ಸಂಬಂಧಪಟ್ಟಂತ ಶಾಲೆ ಇರುತ್ತಲ್ಲ, ನೋಂದಣಿ ಮಾಡ್ಕೊಂಡಿರ್ತಾರಲ್ಲ, ಅಲ್ಲಿ ಹೋಗೋರ ಮುಖಾಂತರ ಮತ್ತೆ ಅವರು ಉಚಿತವಾಗಿ ನೋಂದಣಿ ಮಾಡ್ಕೋಬಹುದಾಗಿರುತ್ತೆ. ಅವರು ಎಷ್ಟೇ ಸಬ್ಜೆಕ್ಟ್‌ಗಳಲ್ಲಿ ಅನುತ್ತೀರ್ಣ ಆಗಿದ್ರು ಕೂಡ. ಸೊ ಅಭ್ಯರ್ಥಿಗಳು ಇನ್ನಷ್ಟು ಫಲಿತಾಂಶ ಉತ್ತಮ ಪಡಿಸ್ಕೋಬೇಕು ಅಂದ್ರೆ, ಆ ಅಭ್ಯರ್ಥಿಗಳು ಅದಕ್ಕೆ 2ನೇ ಎಕ್ಸಾಮ್ ಅಟೆಂಡ್ ಮಾಡಬೇಕು ಅಂದ್ರೆ ಅವರು ಫೀಸನ್ನ ಪೇ ಮಾಡಬಹುದಾಗಿರುತ್ತೆ. ಮತ್ತೆ ಫಲಿತಾಂಶ ಅಂದ್ರೆ ಪರೀಕ್ಷೆನ ಬರಿತೀವಿ ಅಂತಕ್ಕಂಥ ಸಂದರ್ಭದಲ್ಲಿ. ಆದ್ರೆ ಅಭ್ಯರ್ಥಿಗಳಿಗೆ ಈ ಒಂದು ಪರೀಕ್ಷೆ ಏನಿದೆಯಲ್ಲ, ಅನುತ್ತೀರ್ಣ ಆದಂತ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿ ಶುಲ್ಕ ಇರುವುದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ರೆ, ಈ ಒಂದು ಸೌಲಭ್ಯನ ಅಭ್ಯರ್ಥಿಗಳಿಗೆ ಕೊಡ್ತಾ ಇದೀವಿ. ಇದರಿಂದ ಸಾಕಷ್ಟು ಬಡ ಅಭ್ಯರ್ಥಿಗಳಿಗೆ, ಬಡ ಮಕ್ಕಳುಗಳಿಗೆ ಇದರಿಂದ ಸಹಕಾರಿಯಾಗುತ್ತೆ. ಸಾಕಷ್ಟು ಬಡ ಮಕ್ಕಳು ಇದರಲ್ಲಿ ಅನುತ್ತೀರ್ಣ ಆಗ್ತಿರ್ತಾರೆ ಶಾಲೆಗಳಲ್ಲಿ ಅಂತಕ್ಕಂಥ ಒಂದು ಮಾಹಿತಿನ ಅವ್ರು ಕೊಟ್ಟಿದ್ದಾರೆ. ಇದೆಷ್ಟು ಸಮಂಜಸ ಹೇಳಿಕ್ಕಾಗಲ್ಲ. ಬಡ ಮಕ್ಕಳು ಮಾತ್ರ ಫೇಲ್ ಆಗ್ತಾರೆ ಅಂತ ಹೇಳಿಕ್ಕಾಗಲ್ಲ, ಇತರರು ಕೂಡ ಫೇಲ್ ಆಗ್ತಾರೆ. ಬಟ್ ಈ ಕೊಟ್ಟಿರ್ತಕ್ಕಂಥ ಯೋಜನೆ ಏನಿದೆಯಲ್ಲ, ಅಂದ್ರೆ ತಂದಿರತಕ್ಕಂಥ ಯೋಜನೆ ಇದು ಉಪಯೋಗ ಆಗ್ತದೆ ಸಾಕಷ್ಟು ಬಡ ಅಭ್ಯರ್ಥಿಗಳಿಗೆ, ಬಡ ಮಕ್ಕಳುಗಳಿಗೆ ಅಂತಕ್ಕಂಥ ಒಂದು ಮಾತನ್ನ ಕೂಡ ತಿಳಿಸ್ತೇವೆ ಅಂತ ಹೇಳ್ತಾ, ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಲ್ ದಿ ಬೆಸ್ಟ್.